ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ಮಾಡಿದ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಿದ್ದೇವೆ. ನಾವೀಗ ಉಡುಪಿ ದೇವಸ್ಥಾನದಿಂದ ಉಚ್ಚಿಲ ಕಡೆ ಹೊರಟಿದ್ದೇವೆ. ಭಾರಿ ಟ್ರಾಫಿಕ್ ಇತ್ತಲ್ಲಿ, ಸಂಡೇ ಅಲ್ವಾ, ಹಾಗಾಗಿ ತುಂಬ ವೆಹಿಕಲ್ಸ್ ಇತ್ತು. ತುಂಬ ಒಂದು ಹಾಫ್ ಆನ್ ಅವರ್ ನಮಗೆ ಟ್ರಾಫಿಕ್ ಸಿಕ್ಕಿದೆ. ಈ ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇವೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತ. ತುಂಬಷ್ಟು ವೆಯ್ಟ್ ಮಾಡಿದ್ದೇವೆ, ನಮಗೆ ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಈ ಉಚ್ಚಿಲ ಟೆಂಪಲ್ ಉಂಟಲ್ವಾ, ಇದು ಉಡುಪಿ ಜಿಲ್ಲೆಯ ಫೇಮಸ್ ಟೆಂಪಲ್. ಹಾಗಾಗಿ ಇಲ್ಲಿ ನವರಾತ್ರಿ ಟೈಮಲ್ಲಿ ಭಾರಿ ರಶ್ ಇರ್ತದೆ. ಇಲ್ಲಿ ನಮಗೀಗ ಹೈವೇ ರೋಡ್ ಆದರೂ ಟ್ರಾಫಿಕ್ ಅಂತೂ ತುಂಬ ಆಗ್ತದೆ. ಈಗ ನೋಡಿ, ನಾವು ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ. ನೋಡಿ ಎಷ್ಟು ರಶ್ ಉಂಟಂತ. ನಾವೊಂದು 4 ಗಂಟೆ ಆಗಿದೆ ರೀಚ್ ಆಗುವಾಗ. ನೋಡಿ ಇದೇ ದ್ವಾರ. ನಮ್ಮನ್ನು ಇಳಿಸಿ ನಮ್ಮ ಬಸ್ ಕೂಡ ಮುಂದೆ ಪಾರ್ಕಿಂಗಿಗೆ ಹೋಯಿತು. ಈಗ ನಾವು ಒಳಗೆ ಹೋಗುವ. 4 ಗಂಟೆ ಆದರೂ ಜನ ಕಡಿಮೆ ಆಗಿರಲಿಲ್ಲ. ನೋಡಿ ಅರ್ಧ ರಶ್ ಆಗೋದು. ಈ ನಮ್ಮದು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು ಅಲ್ಲೇ ರಶ್ ಆಗ್ತದೆ. ಎಲ್ಲರೂ ಮೊಬೈಲ್ ಇಟ್ಕೊಂಡು ನಿಂತಿರ್ತಾರಲ್ವ, ಹಾಗಾಗಿ ತುಂಬ ರಶ್ ಆಗ್ತದೆ. ಮಾತ್ರ ಒಳಗೆ ಅಷ್ಟು ರಶ್ ಇರಲಿಲ್ಲ, ಹೊರಗಡೆಯಿಂದ ತುಂಬ ರಶ್ ಕಾಣಿಸ್ತಿತ್ತು ಅಷ್ಟೇ. ನೋಡಿ ಇದು ನೈಟ್ ಹೊತ್ತೆಲ್ಲ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆದಾಗ ನೋಡಲಿಕ್ಕೆ ಸೂಪರ್ ಇರ್ತದೆ. ನಾವು ಡೇ ಹೊತ್ತು ಹೋದದಲ್ವ, ಹಾಗಾಗಿ ಲೈಟಿಂಗ್ಸ್ ಎಲ್ಲ ಆನ್ ಇರೋದಿಲ್ಲ. ತುಂಬ ಭಜನೆ ಟೀಮ್ಸ್ ಎಲ್ಲ ಬಂದಿತ್ತು. ಅಲ್ಲಿ ಮಕ್ಕಳೆಲ್ಲ ಹೋಗ್ತಿದ್ದಾರೆ ನೋಡಿ ಸೈಡಲ್ಲಿ. ಇದೇ ನೋಡಿ ಟೆಂಪಲ್ ಒಳಗಡೆ ಇದ್ದು. ಒಳಗಡೆ ತುಂಬ ಪ್ಲೇಸ್ ಉಂಟು. ಎಷ್ಟು ಜನ ಹೋದರೂ ಅಲ್ಲಿ ಮೈಂಟೇನ್ ಆಗ್ತದೆ ನೋಡಿ. ಇಲ್ಲೆಲ್ಲ ಪ್ರಸಾದ ಎಲ್ಲ ಕೊಡುವಲ್ಲಿ ತುಂಬ ಅಗಾಲ ಪ್ಲೇಸ್ ಉಂಟು. 1952ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಮಾಜದ ಮುಂದಾಳತ್ವದಲ್ಲಿ, ಧಾರ್ಮಿಕ ಮನೋಭಾವದಲ್ಲಿ ಸಮಾಜದವರು ಒಗ್ಗಟ್ಟಿನಿಂದ ದಿವಂಗತ ಸದೀಯ ಸೌಕಾರ ಅವರ ನೇತೃತ್ವದಲ್ಲಿ ಉಚ್ಚಿಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನ ನಿರ್ಮಿಸಿ ಕುಲದೇವತೆ ಎಂದು ಪೂಜಿಸಿಕೊಂಡು ಬಂದಿರುತ್ತಾರೆ. ದೇವಸ್ಥಾನ 1 ಎಕರೆ ಜಮೀನು ವ್ಯಾಪಿಸಿದೆ. ಈಶಾನ್ಯ ಭಾಗದಲ್ಲಿ ಕೆರೆ, ಪಕ್ಕದಲ್ಲಿ ನಾಗಬನ, ಪೂರ್ವ ದಿಕ್ಕಿಗೆ ಧ್ವಜಸ್ತಂಭ ಇವೆ. ದೇವಸ್ಥಾನದ ಒಳಗೆ ಶ್ರೀ ಮಹಾಲಕ್ಷ್ಮಿ, ಮಹಾಗಣಪತಿ ಹಾಗೂ ಭದ್ರಕಾಳಿ ನೆಲೆಸಿದ್ದಾರೆ. ಇಲ್ಲಿಯ ವಿಶೇಷ ಆಕರ್ಷಣೆ ಇಲ್ಲಿಯ ಮಹಾದ್ವಾರ. ನಮಗೆ ಗೊತ್ತಿದ್ದಷ್ಟು ನಾವಿಲ್ಲಿ ನಿಮಗೆ ಅದರ ಉಚ್ಚಿಲ ದೇವಸ್ಥಾನದ್ದು ಬೇಸಿಕ್ ಇನ್ಫಾರ್ಮೇಷನ್ ಹೇಳಿದ್ದೇವೆ. ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ಕ್ಷಮೆ ಇರಲಿ. ಈಗ ನಮ್ಮದು ದರ್ಶನ ಎಲ್ಲ ಆಗಿ ನಾವು ಹೊರಗಡೆ ಹೋಗ್ತಿದ್ದೇವೆ ನೋಡಿ. ಉಚ್ಚಿಲ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2:30 ತನಕ ಓಪನ್ ಇರ್ತದೆ. ನಂತರ 4 ಗಂಟೆಯಿಂದ 8:30 ತನಕ ಓಪನ್ ಇರ್ತದೆ. ಅದಕ್ಕಿಂತ ಮುಂಚೆ ತುಂಬ ಮಳೆ ಬರ್ತಿತ್ತು, ಆದರೆ ನಾವು ಅಲ್ಲಿಗೆ ರೀಚ್ ಆಗುವಾಗ ಮಳೆ ಇರಲಿಲ್ಲ. ನೋಡಿ ಬಿಸಿಲಿದೆ. ಅಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ಆಗ್ತಿತ್ತು ನೋಡಿ. ಇಲ್ಲಿ ಶಾರದೆಯನ್ನು ಕೂರಿಸ್ತಾರೆ. ನಾವಿಲ್ಲಿ ಪ್ಲೇಸ್ ತೋರಿಸ್ತಿದ್ದೇವೆ ಅಲ್ವಾ, ಅಲ್ಲಿ ತುಂಬ ರಶ್ ಇತ್ತು. ನಾವಲ್ಲಿಗೆ ಹೋಗಲಿಲ್ಲ. ಶಾರದೆಯ ಜೊತೆಗೆ ನಿಮಗೆ ನವದುರ್ಗೆಯರು ಕೂಡ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿ ನಾವು ಹೋಗಲಿಲ್ಲ, ಹಾಗಾಗಿ ನಮಗೆ ವಿಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹೊರಗಡೆಯಿಂದಲೇ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ನೋಡ್ಬೋದು. ತುಂಬ ರಶ್ ಇತ್ತು, ಹಾಗಾಗಿ ನಾವು ಆ ಕಡೆ ಹೋಗಲಿಲ್ಲ. ನಮಗೆ ಬೇರೆ ಪ್ಲೇಸಿಗೆ ಕೂಡ ಹೋಗಲಿಕ್ಕಿತ್ತಲ್ವ, ಹಾಗಾಗಿ ನೋಡಿ ನಾನು ದೂರದಿಂದ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ನೋಡಿ ದುರ್ಗೆಯರೆಲ್ಲ ನೋಡಲಿಕ್ಕೆ ಸಿಗ್ತಾರೆ ಅಲ್ಲಿ ನಿಮಗೆ. ಭಾರಿ ಚಂದ ಇತ್ತು ಮಾತ್ರ. ಇದು ನಿಮಗೆ ನವರಾತ್ರಿ ಟೈಮಲ್ಲಿ ಮಾತ್ರ ನೋಡಲಿಕ್ಕೆ ಸಿಗೋದು, ಬಾಕಿ ಟೈಮಲ್ಲಿ ಇರುವುದಿಲ್ಲ. ಮತ್ತು ನವರಾತ್ರಿ ಮುಗಿದ ನಂತರ ಆ ದೇವಿಗಳ ವಿಸರ್ಜನೆ ಎಲ್ಲ ಆಗ್ತದೆ. ನೋಡಿ ಇಲ್ಲಿ ಆಟದ ಸಾಮಾನೆಲ್ಲ ಇತ್ತು. ಇಲ್ಲಿ ಸಭಾ ಕಾರ್ಯಕ್ರಮ ಆಗ್ತಿದೆ ನೋಡಿ. ಕೆಲವರು ಅಲ್ಲಿ ಕೂಡ ನಿಂತ್ಕೊಂಡು ನೋಡ್ತಿದ್ದಾರೆ, ಒಳಗಡೆ ರಶ್ ಇತ್ತಲ್ವ ಹಾಗಾಗಿ. ನೋಡಿ ಇಲ್ಲಿ ದ್ವಾರವೇ ನೋಡಲಿಕ್ಕೆ ಒಂದು ಭಾರಿ ಚಂದ. ಇದೆಲ್ಲ ನೈಟ್ ಟೈಮಲ್ಲಿ ನೋಡಬೇಕು, ಸೂಪರ್ ಆಗಿರ್ತದೆ ಲೈಟಿಂಗ್ಸ್ ಆಗಿ. ಈಗ ನಾವು ಹೊರಡಲಿಕ್ಕೆ ರೆಡಿ ಆದ್ವಿ ಇಲ್ಲಿಂದ. ಇನ್ನು ನಾವು ಸೀದಾ ಬೀಚಿಗೆ ಹೋಗೋದು. ನೋಡಿ ಇಲ್ಲಿ ಆಟದ ಸಾಮಾನೆಲ್ಲ ಇತ್ತು. ನಾವೆಲ್ಲ ಇಲ್ಲಿ ಸ್ವಲ್ಪ ಫೋಟೋ ತಗೊಂಡು ಹೊರಡುವುದಿನ್ನು. ಇಲ್ಲಿ ನಮ್ಮವರು ಸ್ವಲ್ಪ ಜನ ಬೇಗ ಬಂದಿದ್ದಾರೆ, ಇನ್ನು ಕೆಲವು ಜನ ಹಿಂದೆನೇ ಉಳಿದಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಬಂದವರು ಇಲ್ಲಿ ಕಾಯ್ತಿದ್ದೇವೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇವರೀಗ ಲೇಟಾಗಿ ಬರ್ತಿದ್ದಾರೆ. ಈಗ ಇನ್ನೂ ಇಬ್ಬರು ಬರಲಿಕ್ಕೆ ಬಾಕಿ ಉಂಟು, ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ.
ಈಗ ನಾವು ಬಸ್ ಪಾರ್ಕಿಂಗ್ ಕಡೆ ಹೊರಡ್ತಿದ್ದೇವೆ. ಇದು ಪಾರ್ಕಿಂಗ್ ಏನಂತ ಹೇಳಿದರೆ ರೋಡ್ ಸೈಡಲ್ಲಿ, ಅಂದರೆ ಅಗೇಲ ರೋಡ್ ಅಲ್ವಾ, ಅಲ್ಲೇ ಸೈಡ್ ಬಸ್ ನಿಲ್ಲಿಸೋದು. ಅದು ಮುಂದೆ 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 ಹೋಗಿ ನಮ್ಮದೊಂದು ಬಸ್ 1.5 ಕಿಲೋಮೀಟ್ರ್ ಮುಂದೆ ಹೋಗಿ ನಿಂತಿತ್ತು. ಅಲ್ಲಿವರೆಗೆ ನಾವು ನಡ್ಕೊಂಡೇ ಹೋದದ್ದು, ನಮಗೆ ತುಂಬ ನಡಿಲಿಕ್ಕೆ ಸಿಕ್ಕಿತು. ಹಾಗಾಗಿ ಇಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೇವೆ ನೋಡಿ ಎಲ್ಲರೂ. ನಾವು ಸ್ವಲ್ಪ ದೂರ ಅಂತ ಹೇಳಿ ನಡ್ಕೊಂಡು ಹೋದದ್ದು, ನೋಡಿದ್ರೆ ಎಷ್ಟು ನಡೆದರೂ ನಮಗೆ ಬಸ್ ಸಿಗಲೇ ಇಲ್ಲ. ಒಂದು 20 ಮಿನಿಟ್ಸ್ ನಡೆದಿದ್ದೇವೆ ನೋಡಿ. ಈಗ ನಾವು ಫೈನಲಿ ಬಸ್ ರೀಚ್ ಆದ್ವಿ. ಈಗ ಬಸ್ಸಲ್ಲಿ ಸೀದಾ ಬೀಚ್ಗೆ ಹೊರಡ್ತಿದ್ದೇವೆ. ಬೀಚ್ ನಾವು ಹೋಗೋದಿಲ್ಲ ಅಂತಿದ್ವಿ, ಮತ್ತೆ ಟೈಮ್ ಇತ್ತಂತ ಹೊರಟಿದ್ದು. ಮತ್ತೆ ಕೂಡ ನಮಗೆ ಟ್ರಾಫಿಕ್ ಸಿಕ್ತು ಸ್ವಲ್ಪ. ಇನ್ನು ನಾವು ನಿಮಗೆ ಸೀದಾ ಇಲ್ಲಿ ಸಿಗ್ತೇವೆ ಬೀಚಲ್ಲಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯಿತಾ. ನಮಗೂ ಒಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ. ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಬರ್ತದೆ ನಮಗೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಈಗ ನೋಡಿ ನಾವು ಪಣಂಬೂರು ರೀಚ್ ಆದ್ವಿ. ಪಣಂಬೂರು ರೋಡಲ್ಲೇ ಇದ್ದೇವೆ ನೋಡಿ. ವೆದರ್ ಅಂತೂ ಸೂಪರಾಗಿತ್ತು. ಇನ್ನೇನು ಸೂರ್ಯ ಮುಳುಗೋ ಹೊತ್ತಲ್ಲೇ ನಾವು ರೀಚ್ ಆಗಿದ್ದೇವೆ. ನಾವೇನು ಬೀಚಲ್ಲೆಲ್ಲ ಆಟ ಆಡಲಿಕ್ಕೆ ಅಂತ ಹೋಗಲಿಲ್ಲ, ನಾವು ಜಸ್ಟ್ ಒಮ್ಮೆ ಹೋಗಿ ಬರುವ ಅಂತ ಅಷ್ಟೇ. ಅಂದರೆ ನಮ್ಮಲ್ಲಿ ಸಣ್ಣ ಮಕ್ಕಳೆಲ್ಲ ಇದ್ರು, ಅಂದರೆ ಮನ್ವಿತೆಲ್ಲ ಬೀಚ್ ನೋಡಿರಲಿಲ್ಲ, ಸಣ್ಣವನಲ್ವ, ಹಾಗಾಗಿ ಅವರೆಲ್ಲ ನೋಡಲಿ ಅಂತ ಜಸ್ಟ್ ಒಮ್ಮೆ ವಿಸಿಟ್ ಕೊಟ್ಟು ಬಂದದ್ದಷ್ಟೇ. ನಾವು ಆಟ ಆಡಲಿಕ್ಕೆಲ್ಲ ಟೈಮ್ ಕೂಡ ಆಗಿತ್ತು. ನಾನು ದೊಡ್ಡವನು ನೋಡಿ. ಈಗ ಮಾತಾಡಿದ ದೊಡ್ಡವನು ಯಾರಂತ ಹೇಳಿದರೆ ಇಲ್ಲಿ ನೋಡಿ, ಫಸ್ಟಲ್ಲಿ ತಲೆ ಕಾಣಿಸ್ತಿದೆ ಅಲ್ವ, ಫಸ್ಟ್ ಇಳ್ದಿದ್ದಾನಲ್ವ, ಅವನೇ ತುಂಬ ದೊಡ್ಡವನು. ಮತ್ತು ಅಲ್ಲಿ 6 ಗಂಟೆ ನಂತರ ಬೀಚಿಗೆ ಇಳಿಲಿಕ್ಕೆ ಕೂಡ ಬಿಡುವುದಿಲ್ಲ, ಅಲ್ಲಿ ಟೈಮ್ ಆಯ್ತು ಅಂತ ಹೇಳ್ತಾರೆ. ನಾವು ಜಸ್ಟ್ ಹೋಗಿ ಫೋಟೋ ತೆಗೆದು ಜಸ್ಟ್ ವ್ಯೂ ಒಮ್ಮೆ ನೋಡಿ ಬಂದದ್ದಷ್ಟೇ. ಈಗ ನಾವೆಲ್ಲರೂ ಹೊರಟಿದ್ದೇವೆ ಬೀಚ್ ಕಡೆ. ಅಲ್ಲಿ ಕೂಡ ತುಂಬ ಜನ ಇದ್ದರು, ಅಂದರೆ ನವರಾತ್ರಿಗೆ ಅಂತ ಟೆಂಪಲಿಗೆಲ್ಲ ಬಂದವರು ಬೀಚಿಗೊಮ್ಮೆ ವಿಸಿಟ್ ಮಾಡಿ ಹೋಗ್ತಿದ್ದಾರೆ, ಹಾಗಾಗಿ ಅಲ್ಲಿ ಕೂಡ ತುಂಬ ಜನ ಇದ್ದರು. ಇಲ್ಲಿ ನೋಡಿ ತುಂಬ ಗಾಳಿಪಟ ನೋಡಲಿಕ್ಕೆ ಸಿಗ್ತದೆ, ಅಂದರೆ ಮಕ್ಕಳೆಲ್ಲ ಅಲ್ಲಿ ಗಾಳಿಪಟ ಬಿಡ್ತಿದ್ರು ಬೀಚಲ್ಲಿ, ತುಂಬ ಗಾಳಿಪಟ ಇತ್ತು ನೋಡಿ. ಸಣ್ಣ ಸಣ್ಣದು ನಿಮಗೆ ವಿಡಿಯೋಲಿ ಕರೆಕ್ಟಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಮಾತ್ರ ಅಲ್ಲಿ ತುಂಬ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ಬೀಚ್ ಅಂತ ಹೇಳುವಾಗ ನೆನಪಾಯಿತು, ನಾವು ಆದಷ್ಟು ಬೇಗ ನಿಮಗೆ ಗೋವಾ ತೋರಿಸಲಿಕ್ಕಿದ್ದೇವೆ. ಗೋವಾ ಬೀಚ್ ಎಲ್ಲ ತೋರಿಸಲಿಕ್ಕಿದ್ದೇವೆ, ಯಾಕಂದರೆ ನಮ್ಮ ಅಕ್ಕ ಅಲ್ಲಿರ್ತಾಳೆ, ಹಾಗಾಗಿ ಅವಳ ಮನೆಗೆ ಹೋದಾಗ ತೋರಿಸ್ತೇವೆ. ನಾವು ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದಾರೆ ನನ್ನ ತಮ್ಮನವರು, ಆಗ ನಾವು ಯೂಟ್ಯೂಬ್ ಎಲ್ಲ ಮಾಡಿರಲಿಲ್ಲ, ಹಾಗಾಗಿ ನಾವು ವಿಡಿಯೋ ಎಲ್ಲ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಫುಲ್ ಗೋವಾ ಅಲ್ಲಿನ ಬೀಚ್ ಎಲ್ಲ ತೋರಿಸ್ತೇವೆ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಡಿ ವ್ಯೂ ಯಾವ ಥರ ಇದೆ ಅಂತ. ತುಂಬ ಜನ ಇದ್ದರು ನೋಡಿ, ಸನ್ಸೆಟ್ ಒಂದು ನೋಡೋದೇ ಚಂದ, ತುಂಬ ಜನ ಬಂದಿದ್ದರು. ನಮ್ಮ ಮಂಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೇಮಸ್ ಬೀಚ್ ಅಂತ ಹೇಳಿದರೆ ಅದು ಪಣಂಬೂರು ಬೀಚ್. ಇಲ್ಲಿ ನಿಮಗೆ ಹಾರ್ಸ್ ರೈಡ್ ಅಥವಾ ನೋಡಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ದೊಡ್ಡವರು ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ, ಅದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ತುಂಬ ಜನ ಬರ್ತಾರೆ ಕಂಪೇರ್ ಟು ಅದರ್ ಬೀಚ್ ಮಂಗಳೂರಲ್ಲಿ. ನಮ್ಮವರೆಲ್ಲ ಯಾರು ಎಕ್ಸ್ಟ್ರಾ ಬಟ್ಟೆ ಕೂಡ ತರಲಿಲ್ಲ, ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ ಅಲ್ವಾ, ಹಾಗಾಗಿ ನಾವು ಜಸ್ಟ್ ನೋಡಿ ಒಮ್ಮೆ ರಿಲ್ಯಾಕ್ಸ್ ಆಗಿ ಬಂದ್ವಿ. ಬೆಳಿಗ್ಗಿಂದ ಸಂಜೆವರೆಗೂ ಗಾಡಿಯಲ್ಲಿ ಕೂತು ಟ್ರಾವೆಲ್ ಮಾಡಿ ನಮಗೆ ಸಾಕಾಗಿತ್ತು, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಬಂದದ್ದು ನೋಡಿ. ಇದೆಲ್ಲ ಈಗ ಹೊಸ ಅಪ್ಡೇಟ್ ಎಲ್ಲ ಆದದ್ದು, ಮುಂಚೆಲ್ಲ ಇದೆಲ್ಲ ಇರಲಿಲ್ಲ, ಮಕ್ಕಳ ಆಟ ಆಡೋದೆಲ್ಲ ಈಗ ಇತ್ತೀಚೆಗೆಲ್ಲ ಆದದ್ದು. ಎಲ್ಲ ಫೋಟೋ ತೆಗೆಯುವಲ್ಲೇ ಬ್ಯುಸಿ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ನಮ್ಮದು ಟೂರ್ ಅಂತ ಹೇಳಿದರೆ ಇಲ್ಲಿ ಮಂಗಳೂರ ಒಳಗೇನೆ ಇರ್ತದೆ ಅಲ್ವಾ, ಅದರಲ್ಲೊಂದು ಕಂಪಲ್ಸರಿ ಪ್ಲೇಸ್ ಅಂತ ಹೇಳಿದರೆ ಪಣಂಬೂರು ಬೀಚ್ ಅಂತಲೇ ಹೇಳ್ಬೋದು. 1ರಿಂದ 10ನೇ ತರಗತಿಯವರೆಗೆ ನಮ್ಮನ್ನು ಎಷ್ಟು ವರ್ಷ ಟೂರ್ ಹೋಗಿದ್ದೇವೆ ಅಷ್ಟು ವರ್ಷ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮೂರಿನ ಶಾಲೆಗಳಲ್ಲಿ ಹೇಗಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಟೂರ್ ಅಂತ ಹೇಳಿದರೆ ಮಂಗಳೂರು ಬೀಚ್ ಒಂದು ಕಂಪಲ್ಸರಿ ಪ್ಲೇಸ್ ಅಂತ ಹೇಳ್ಬೋದು. ಸ್ಕೂಲಿನವರು ಲೀಸಿಗೆ ತಗೊಂಡ ಹಾಗೆ ಇದೊಂದು ಕಂಪಲ್ಸರಿ ನಮ್ಮದು ಟೂರ್ 1ರಿಂದ 10ನೇ ತರಗತಿಯವರೆಗೆ. ಮತ್ತೊಂದು ಎಂಥ ಸ್ಪೆಷಲ್ ಅಂತ ಹೇಳಿದರೆ, ನೀವು 4 ಸಾರಿಗೆಯಿಂದ ಕೂಡ ಮಂಗಳೂರಿಗೆ ಎಂಟ್ರಿ ಆಗ್ಬೋದು. ಅಂದರೆ ಭೂ ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ವಾಯು ಸಾರಿಗೆ ಆಗಿರ್ಬೋದು, ರಸ್ತೆ ಸಾರಿಗೆ ಆಗಿರ್ಬೋದು. ಇಲ್ಲಿ ಮಂಗಳೂರಿಗೆ ಮಾತ್ರ ಆ ಥರ ಅವಕಾಶ ಇರೋದು, ಅಂದರೆ ನೀವು ಯಾವ ಸಾರಿಗೆಯಿಂದ ಕೂಡ ಎಂಟ್ರಿ ಆಗ್ಬೋದು. ಮತ್ತು ಕರ್ನಾಟಕದಲ್ಲೇ 2ನೇ ಜಿಲ್ಲೆ ಇದು ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಬೆಂಗಳೂರು ಬಿಟ್ಟರೆ ನಮ್ಮ ಮಂಗಳೂರಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಈಗ ನೋಡಿ ನಮ್ಮದೆಲ್ಲ ಬೀಚಲ್ಲೆಲ್ಲ ಆಟ ಆಡಿ ಎಲ್ಲ ಆಯಿತು. ಗಾಳಿಪಟ ನೋಡಿ, ಎಲ್ಲಿ ನೋಡಿದ್ರು ಗಾಳಿಪಟ. ಈಗೆಲ್ಲ ಫೋಟೋ ಎಲ್ಲ ತೆಗಿತಿದ್ದಾರೆ ಎಲ್ಲ. ಈಗ ನಮ್ಮದು ಫೋಟೋ ಎಲ್ಲ ತೆಗೆದಾಯಿತು. ನಂತರ ಅಲ್ಲಿ ನಾವು ಟೀ ಎಲ್ಲ ಕುಡಿದು ಈಗ ನಾವು ಹೊರಟಿದ್ದು ಕುದ್ರೋಳಿ ಕಡೆಗೆ.
ಈಗ ನೋಡಿ ನಾವು ಕುದ್ರೋಳಿ ರೀಚ್ ಆದ್ವಿ. ಭಾರಿ ಚೆಂದ ಆಗಿತ್ತು. ಎಂಟ್ರೆನ್ಸ್ ಅಂತೂ ನೋಡುವಾಗಲೇ ಸೂಪರ್ ಆಗಿತ್ತು ನೋಡಿ. ಕರ್ನಾಟಕ ಜಿಲ್ಲೆಯಲ್ಲಿ ದಸರಾ ಅಂತ ಹೇಳಿದರೆ ಮೈಸೂರು ದಸರಾ ಬಿಟ್ಟರೆ ಇನ್ನೊಂದು ಜನಪ್ರಿಯ ದಸರಾ ಅಂತ ಹೇಳಿದರೆ ಅದು ನಮ್ಮ ಮಂಗಳೂರು ದಸರಾ. ಮೈಸೂರು ದಸರಾಕ್ಕೆ ಎಷ್ಟು ಜನಪ್ರಿಯತೆ ಇದೆಯೋ ಅಷ್ಟೇ ಜನಪ್ರಿಯತೆ ನಮ್ಮ ಮಂಗಳೂರು ದಸರಾಕ್ಕೆ ಇದೆ. ನಮ್ಮ ಮಂಗಳೂರಲ್ಲಿ ದಸರಾ ಅಂತ ಹೇಳಿದರೆ ಕಂಪಲ್ಸರಿ ಪ್ಲೇಸ್ ಕುದ್ರೋಳಿಗೆ ಹೋಗಲೇಬೇಕು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ಕುದ್ರೋಳಿಗೆ ಹೋಗ್ತಾರೆ. ಅದು ಅಷ್ಟು ಫೇಮಸ್, ಅಷ್ಟು ಗ್ರ್ಯಾಂಡಾಗಿ ನಮ್ಮದು ದಸರಾ ಆಗ್ತದೆ. ಇಲ್ಲಿನ ಸ್ವಲ್ಪ ಇತಿಹಾಸ ನೋಡೋದಾದರೆ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಎಂದು ಕರೆಯಲ್ಪಡುವ ಗೋಕರ್ಣನಾಥೇಶ್ವರ ದೇವಸ್ಥಾನವು ಭಾರತದ ಕರ್ನಾಟಕದ ಮಂಗಳೂರಿನ ಕುದ್ರೋಳಿ ಪ್ರದೇಶದಲ್ಲಿದೆ. ಇದನ್ನು ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿದರು. ಇದು ಶಿವನ ಒಂದು ರೂಪವಾದ ಗೋಕರ್ಣನಾಥನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು 1912ರಲ್ಲಿ ಅಧ್ಯಕ್ಷ ಹೋಯ್ಗೆ ಬಜಾರ್ ಕೊರಗಪ್ಪ ನಿರ್ಮಿಸಿದರು. ಈ ದೇವಾಲಯವು ಮಂಗಳೂರು ನಗರದ ಮಧ್ಯಭಾಗದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಗೋಪುರವನ್ನು ಹೊಂದಿದ್ದು ವಿವಿಧ ದೇವರು ಮತ್ತು ದೇವತೆಗಳ ಭಿತ್ತಿಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ. ಭಿತ್ತಿಚಿತ್ರಗಳು ಹಿಂದೂ ಮಹಾಕಾವ್ಯಗಳು ಮತ್ತು ದಂತಕಥೆಗಳ ದೃಶ್ಯವನ್ನು ಚಿತ್ರಿಸುತ್ತದೆ. ಇಲ್ಲಿಗೆ ಹೋಗುವಾಗ ನಾವು ರಾತ್ರಿ ಹೊತ್ತೆಲ್ಲ ಮಕ್ಕಳನ್ನೆಲ್ಲ ಭಾರಿ ಜಾಗೃತಿಯಿಂದ ನೋಡಿಕೊಳ್ಬೇಕಾಗ್ತದೆ. ಅಂದರೆ ಭಾರಿ ರಶ್ ಇರ್ತದೆ. ಹಾಗಾಗಿ ಅಲ್ಲಿ ಇಕ್ಕಟ್ಟಲ್ಲಿ ನಾವು ದೊಡ್ಡವರು ಹೋಗೋದೇ ಕಷ್ಟದಲ್ಲಿ, ಮಕ್ಕಳನ್ನಂತೂ ಭಾರಿ ಕಷ್ಟ ಆಗ್ತದೆ. ಅಂದರೆ ನಾವು ಬೇರೆ ಹೋದದ್ದು ಸಂಡೇ ಅಲ್ವಾ, ಹಾಗಾಗಿ ತುಂಬ ರಶ್ ಇತ್ತು. ವೀಕ್ ಡೇ ಎಲ್ಲ ಅಂತೂ ಅಷ್ಟು ರಶ್ ಇರಲಿಕ್ಕಿಲ್ಲ. ಇದು ನೋಡಿ ಎಂಟ್ರೆನ್ಸಲ್ಲಿ, ಅಂದರೆ ನಾವು ಟರ್ನ್ ತಗೊಳ್ತೇವೆ ಅಲ್ವಾ ಟೆಂಪಲಿಗೆ, ಅಲ್ಲಿ ತಗೊಂಡ ವೀಡಿಯೋ ಅಲ್ಲಿ ಭಾರಿ ಚೆಂದಾಗಿ ಮಾಡಿದರು. ನಾವು ರಶಲ್ಲಿ ವೀಡಿಯೋ ಕೂಡ ಮಾಡಿದ ಆ ಕಡೆ ಆಗಿದೆ. ನಾವೊಬ್ಬನಿಗೆ ವೀಡಿಯೋ ಮಾಡಲಿಕ್ಕೆ ಅಂತ ಕೊಟ್ಟಿದ್ದೇವೆ. ಅವನು ರೀಲ್ಸ್ ಥರ ವೀಡಿಯೋ ಮಾಡಿದ್ದಾನೆ, ಅಡ್ಡ ಕೂಡ ಹಿಡಿಲಿಲ್ಲ. ಆದರೂ ನಿಮಗೆ ತೋರಿಸಲಿಕ್ಕೆ ಅಂತ ನಾವು ಅದನ್ನಿಲ್ಲಿ ಹಾಕಿದ್ದೇವೆ ನೋಡಿ. ಟೆಂಪಲಿಗೆ ರೀಚ್ ಆದ್ವಿ, ಆದರೂ ಭಾರಿ ರಶ್ ಇತ್ತು ನೋಡಿ. ಎಷ್ಟು ಸೂಪರಾಗಿ ಕಾಣ್ತದೆ ಅಂತ ಲೈಟಿಂಗ್ಸಲ್ಲಿ, ಭಾರಿ ಚೆಂದ ಕಾಣಿಸ್ತದೆ. ನೀವು ಕೂಡ ಮಂಗಳೂರವರಾದರೆ ಅಫ್ಕೋರ್ಸ್ ಹೋಗಿರ್ತೀರಾ. ಔಟ್ಸೈಡ್ ಅವರು ಯಾರಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ಮಂಗಳೂರು ದಸರಾಕ್ಕೆ ಒಮ್ಮೆ ಬನ್ನಿ ನೋಡಿ. ನಮ್ಮ ಮಂಗಳೂರು ದಸರಾ ಎಷ್ಟು ಗ್ರ್ಯಾಂಡಾಗಿ ಆಗ್ತದೆ ಅಂತ. ಮೈಸೂರಲ್ಲಿ ಈಗ ನಮ್ಮದು ಅಂಬಾರಿ ಹೊತ್ತ ಒಂದು ಮೆರವಣಿಗೆ ನಡೀತದೆ ಅಲ್ವಾ, ಜಂಬೂ ಸವಾರಿ. ಅದೇ ಥರ ನಮ್ಮದು ಇಲ್ಲಿ ಶಾರದೆಯ ಮೆರವಣಿಗೆ ಭಾರಿ ಗ್ರ್ಯಾಂಡಾಗಿ ಆಗ್ತದೆ. ಇದು ವಿಜಯದಶಮಿ ದಿನ ಆಗ್ತದೆ. ಅವತ್ತಂತೂ ಭಯಂಕರ ರಶ್ ಇರ್ತದೆ. ಇಲ್ಲಿ ನವರಾತ್ರಿಯ ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಇಲ್ಲಿ ಶಾರದೆ ಕೂರಿಸ್ತಾರೆ, ಮತ್ತು ನವದುರ್ಗೆಯರನ್ನು ಕೂಡ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ನವದುರ್ಗೆಯರ ಎಲ್ಲ ವಿಗ್ರಹಗಳನ್ನು ನವರಾತ್ರಿಯ 9 ದಿನಗಳ ಕಾಲ ಭವ್ಯವಾಗಿ ಪೂಜಿಸಲಾಗುತ್ತದೆ. 10ನೆಯ ದಿನ ಈ ವಿಗ್ರಹಗಳನ್ನು ನಗರದಾದ್ಯಂತ ಮಂಗಳೂರು ದಸರಾದ ಭವ್ಯ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ. ಮರುದಿನ ಬೆಳಗ್ಗೆ ಮೆರವಣಿಗೆಯು ಗೋಕರ್ಣನಾಥ ಕ್ಷೇತ್ರಕ್ಕೆ ಹಿಂದಿರುಗುತ್ತದೆ. ಅಲ್ಲಿ ಮೇಲಿನ ಎಲ್ಲ ವಿಗ್ರಹಗಳನ್ನು ದೇವಾಲಯದ ಆವರಣದೊಳಗಿರುವ ಸರೋವರದಲ್ಲಿ ಮುಳುಗಿಸಲಾಗುತ್ತದೆ. ನೋಡಿ, ನಾವಿದೇ ತೋರಿಸಿದ್ವಿ ಅಲ್ವಾ ನೀರಿದ್ದು, ಅಲ್ಲೇ ಶಾರದೆಯನ್ನು ಮುಳುಗಿಸುವುದು. ಈಗ ನಮ್ಮದು ಕುದ್ರೋಳಿಯಲ್ಲಿ ಎಲ್ಲ ಆಯಿತು, ಪೂಜೆ ಫೋಟೋ ತೆಗೆದೆಲ್ಲ ಆಯಿತು. ಈಗ ನಾವು ಡೈರೆಕ್ಟ್ ಕಟೀಲಿಗೆ ಹೊರಟಿದ್ದೇವೆ. ನಮ್ಮದು ವರ್ಷಲು ಟ್ರಿಪ್ ಅಂತ ನಾವು ಮಾಡ್ತೇವೆ ಅಲ್ವಾ, ಅದರಲ್ಲಿ ನಾವು ಲಾಸ್ಟಿಗೆ ಹೋಗೋದೇ ಕಟೀಲಿಗೆ. ನಾವು ಪ್ರತಿ ವರ್ಷ ಕೂಡ ಲಾಸ್ಟ್ ನಮ್ಮದು ಟ್ರಿಪ್ ಎಂಡ್ ಮಾಡೋದೇ ಕಟೀಲಲ್ಲಿ. ಇದೊಂದು ನವರಾತ್ರಿ ಅಂತ ಹೇಳಿದರೆ ನಾವು ಅಲ್ಲಿಗೆ ಹೋಗಲೇಬೇಕು. ಇದು ಮಂಗಳೂರಿನ ಎಷ್ಟೋ ಜನರ ಇಮೋಷನ್. ಇದು ಕಟೀಲು ತುಂಬ ನಾವು ನಂಬ್ತೇವೆ ಕಟೀಲು ದೇವರನ್ನು. ಹಾಗಾಗಿ ನಾವು ನವರಾತ್ರಿಗೆ ಲಾಸ್ಟಿಗೆ ನಾವು ಕಟೀಲಿಗೆ ಹೋಗಿ ನಮ್ಮ ಟ್ರಿಪ್ ಎಂಡ್ ಮಾಡ್ತಿದ್ದೇವೆ. ಈಗ ಕೆಲವೊಂದು ಟೆಂಪಲ್ ಕೆಲವೊಂದು ಟೈಮಲ್ಲಿ ಮಾತ್ರ ಫೇಮಸ್ ಆಗಿರ್ತದೆ ಅಂತ ಹೇಳಿದರೆ, ಕುದ್ರೋಳಿ ಈಗ ನಮಗೆ ದಸರಾ ಟೈಮಲ್ಲಿ ಫೇಮಸ್ ಆಗಿರ್ತದೆ, ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಆದರೆ ಕಟೀಲು ಹಾಗಲ್ಲ. ಇದು ವರ್ಷದ 365 ದಿನ ಕೂಡ ಇಲ್ಲಿ ಜನ ಕಡಿಮೆ ಆಗೋದಿಲ್ಲ. ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಸ್ಥಳವಾಗಿದ್ದು, ನಂದಿನಿ ನದಿಯ ದಡದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಕಟೀಲು ಎಂಬ ಪದವು ತುಳು ಭಾಷೆಯಿಂದ ಬಂದಿದ್ದು, ಕಟಿ ಎಂದರೆ ಸೊಂಟ ಅಥವಾ ನಡು ಮತ್ತು ಇಲ ಎಂದರೆ ಭೂಮಿ ಅಥವಾ ಇಳೆ ಎಂದು ಅರ್ಥೈಸಲಾಗಿದೆ. ನದಿಯ ಮಧ್ಯಭಾಗದಲ್ಲಿ ದೇವಿ ಉದ್ಭವಿಸಿರುವ ಕಾರಣ ಈ ಹೆಸರನ್ನು ಪಡೆದುಕೊಂಡಿದೆ. ಸಾವಿರಾರು ಭಕ್ತರು ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನಕ್ಕಾಗಿ ಪ್ರತಿನಿತ್ಯ ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಾಲಯವು ವಿದ್ಯಾದಾನ ಮತ್ತು ಅನ್ನದಾನಗಳ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆ ನೀಡಿರುತ್ತದೆ. ನದಿಯ ಶಾಪ ವಿಮೋಚನೆಗಾಗಿ ದುರ್ಗಾದೇವಿಯು ನದಿಯ ಮಧ್ಯಭಾಗದಲ್ಲಿ ಉದ್ಭವಿಸಿದ ಭೂಮಿಯನ್ನು ಕಟೀಲು ಎಂಬ ಅರ್ಥದಲ್ಲಿ ಕರೆಯಲಾಗುತ್ತದೆ. ನವರಾತ್ರಿ ಸಮಯದಲ್ಲಿ ಹುಲಿ ವೇಷದ ತಂಡಗಳು ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುವುದು ಇಲ್ಲಿನ ಸಂಪ್ರದಾಯ.
ಇಲ್ಲಿನ ಯಕ್ಷಗಾನ ತುಂಬ ಫೇಮಸ್, ಅಂದರೆ ಕಟೀಲು ಮೇಳ ಉಂಟಲ್ವ, ಇದು ನಮ್ಮ ಕರ್ನಾಟಕದಲ್ಲಿಯೇ ತುಂಬ ಫೇಮಸ್ ಅಂತ ಹೇಳ್ಬೋದು. ನಾವು ಕಟೀಲಿಗೆ ಬರುವಾಗಲೇ ಲೇಟ್ ಆಗಿತ್ತು, ಹಾಗಾಗಿ ನಾವು ಅಲ್ಲಿ ಜಾಸ್ತಿ ಫುಟೇಜ್ ತಗೊಳ್ಳಿಲ್ಲ. ಕಟೀಲು ಬಗ್ಗೆ ಹೇಳಲಿಕ್ಕೆ ತುಂಬ ವಿಷಯ ಉಂಟು, ಆದರೆ ಇಲ್ಲಿ ನಮಗೆ ಫುಟೇಜ್ ಕಮ್ಮಿ ಉಂಟು. ನಿಮಗೆ ನಾವು ಇನ್ನೊಮ್ಮೆ ಕಟೀಲು ಬಗ್ಗೆ ಫುಲ್ ಹಿಸ್ಟ್ರಿ ಮತ್ತು ಅಲ್ಲಿನ ವೈಶಿಷ್ಟ್ಯತೆ ಎಲ್ಲ ಹೇಳ್ತೇವೆ. ನಾವು ಹೇಗೂ ಹೋಗ್ತಾ ಇರ್ತೇವೆ ನಾವು ಕಟೀಲಿಗೆ, ಹಾಗಾಗಿ ಇನ್ನೊಮ್ಮೆ ವೀಡಿಯೋ ಮಾಡಿ ಸಪ್ರೇಟ್ ವ್ಲಾಗ್ ಹಾಕ್ತೇವೆ ಕಟೀಲಿದ್ದೆ. ಅಂದರೆ ತುಂಬ ಲೇಟಾಗಿತ್ತು, ನಾವು ಅಲ್ಲಿಂದ ಹೊರಡುವಾಗ ಒಂದು 11:30 ಆಗಿತ್ತು. ಮತ್ತು ನಮ್ಮ ಡ್ರೈವರ್ ಕೂಡ ಇದ್ರಲ್ವ, ಅವರಿಗೆ ಕೂಡ ನೆಕ್ಸ್ಟ್ ಡೇ ಇನ್ನೊಂದು ಟ್ರಿಪ್ ಇತ್ತು, ಬೇಲೂರು ಟ್ರಿಪ್ಪು. ಹಾಗಾಗಿ ನಾವು ಆದಷ್ಟು ಅವಸರದಲ್ಲಿ ಅಲ್ಲಿಂದ ಹೊರಟ್ವಿ. ನೋಡಿ, ಬೆಳಿಗ್ಗೆ ಇದ್ದ ಎನರ್ಜಿ ಈಗ ಯಾರಿಗೂ ಇಲ್ಲ, ಎಲ್ಲರೂ ಬಿತ್ಕೊಂಡಿದ್ದಾರೆ. ಯಾವ ಯಾವ ಪೋಸಲ್ಲಿ ಎಲ್ಲರಿದ್ದಾರೆ ಅಂತ ನೋಡಿ. ಬೆಳಿಗ್ಗೆ ನೋಡಬೇಕಿತ್ತು, ಯಾರು ಸೀಟಲ್ಲಿ ಇರಲಿಲ್ಲ, ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು, ತುಂಬ ಎನರ್ಜಿ ಇಲ್ದಿದ್ರು. ಇಲ್ಲಿ ಇವರಂತೂ ನೋಡಿ, 3 ಒಬ್ಬರಾಗಿದ್ದಾರೆ, ಅಲ್ಲಿ ಅಂಟಿ ಹೋಗಿದ್ದಾರೆ ಎಲ್ಲರೂ ನಿದ್ದೆಯಲ್ಲಿ. ನಮ್ಮದು ಫಸ್ಟ್ ವ್ಲಾಗ್ ಅಲ್ವಾ, ಹಾಗಾಗಿ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ, ಒಂದು ಮಾಡಿದ್ದೇವೆ, ಸಪೋರ್ಟ್ ಮಾಡಿ. ಇದರ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೋಡಿ, ಇವರಂತೂ ವಾಂತಿ ಮಾಡಿ ಮಾಡಿ ಮಲಗಿ ಯಾವ ರೀತಿ ಆಗಿದ್ದಾರೆ ಅಂತ ನೋಡಿ. ನಮ್ಮ ಕೀರ್ತಿ ಅವರಂತೂ ಇಡೀ ಟ್ರಿಪ್ಪಲ್ಲಿ ಒಂದು 70% ಟೈಮ್ ಅವರು ಮಲಗಿದ್ದೆ, ಅವರಿಗೆ ಎನರ್ಜಿ ಇರಲಿಲ್ಲ. ಅವರಿಗೆ ನಿದ್ದೆ ಅಂತ ಹೇಳಿದರೆ ಭಾರಿ ಇಷ್ಟ, ಹಾಗಾಗಿ ನಿದ್ದೆನೇ ಮಾಡಿದ್ದಾರೆ. ನಮ್ಮ ಮನ್ವಿತು ನೋಡಿ, ಒಂದು ನಿದ್ದೆಯಾಗಿ ಎದ್ದದ್ದು. ರಂಜನ್ ಅವರು ನೋಡಿ, ಎನರ್ಜಿಯೇ ಇಲ್ಲ, ಬೆಳಿಗ್ಗೆ ಎಂತ ಡ್ಯಾನ್ಸ್ ಮಾಡಿದ್ದಾರೆ, ಈಗ ನೋಡಿ ಮಲಗಿದ್ದಾರೆ. ನಮ್ಮ ಅಮ್ಮ ಅಂತೂ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಮಾವೊಬ್ಬರು ಎದ್ದಿದ್ದಾರೆ, ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡ್ರೈವರ್. ಅವರದೆಲ್ಲ ಕಿರಿಕಿರಿ ಎಲ್ಲ ಇರಲಿಲ್ಲ, ನಮಗೆ ತುಂಬ ಇಷ್ಟ ಆಯಿತು ನಮ್ಮ ಡ್ರೈವರು. ಇನ್ನು ನಾವು ನೆಕ್ಸ್ಟ್ ಟ್ರಿಪ್ಪಿಗೆ ಕೂಡ ಅವರನ್ನೇ ಕರೆಯುವಂತ ಇದ್ದೇವೆ, ನೋಡಬೇಕು, ನಾವೊಂದು ದೊಡ್ಡ ಟ್ರಿಪ್ ಮಾಡುವಂತ ಇದ್ದೇವೆ. ನಾವೀಗ ಬಸ್ಸಿಂದ ಇಳಿದ್ವಿ, ನಮ್ಮ ಜೊತೆ ನಿಮಗೂ ಕೂಡ ಎಲ್ಲ ದೇವರ ದರ್ಶನ ಆಯ್ತು ಅಂತ ಅಂದ್ಕೊಂಡಿದ್ದೇವೆ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.